ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ MG ಔಟ್ಡೋರ್. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಲ್ಯಾಂಡ್ ಹಾಗೂ 45 ಸಿನಿಮಾದ ಅಪ್ಡೇಟ್ ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ, ಅಂದರೆ ನಾನು ಹಿಂದಿನ ಏನೋ ಒಂದು ಸಿನಿಮಾದ ಅಪ್ಡೇಟ್ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ, ದೀಪಾವಳಿ ಹಬ್ಬಕ್ಕೆ ಅಥವಾ ನವಂಬರ್ ತಿಂಗಳಲ್ಲಿ ಕನ್ನಡ ಸಿನಿಮಾದ ಅಪ್ಡೇಟ್ಗಳು ಬರಬಹುದು. ಸಿನಿಮಾದ ಸಾಂಗ್ ಆಗಿರ್ಬೋದು, ಟೀಸರ್ ಆಗಿರ್ಬೋದು, ಏನಾದರೂ ಒಂದು ಸಿನಿಮಾದ ಒಂದು ತಂಡದಿಂದ ಒಂದು ಅಪ್ಡೇಟ್ ಬರಬಹುದು ಅನ್ನೋದು ಹಿಂದಿನ ಎಲ್ಲ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ. ಅದೇ ಪ್ರಕಾರ ನವೆಂಬರ್ 1ನೇ ತಾರೀಕು ಅಂದರೆ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಮ್ಮ 2 ಕನ್ನಡ ಸಿನಿಮಾದ ಒಂದು ಅಪ್ಡೇಟ್ ಬರ್ತಾ ಇದೆ. ಒಂದು ಲ್ಯಾಂಡ್ ಸಿನಿಮಾದ್ದು, ಇನ್ನೊಂದು 45 ಅನ್ನೋ ಸಿನಿಮಾದು. ಸ್ನೇಹಿತರೆ, 45 ಅನ್ನೋ ಸಿನಿಮಾ ಶಿವರಾಜ್ ಕುಮಾರ್ ಅವರು ಮತ್ತು ಉಪೇಂದ್ರ ಅವರು ಮತ್ತು ರಾಜ್ ಬಿ ಶೆಟ್ಟಿ ಅವರ ಒಂದು ಕಾಂಬಿನೇಷನಲ್ಲಿ ಬರ್ತಾ ಇರೋ ಈ ಮೂವಿಯ ಒಂದು ಸಾಂಗ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ನವೆಂಬರ್ 1ನೇ ತಾರೀಕು. ಆ ಒಂದು ಸಾಂಗ್ನ ಒಂದು ಪೋಸ್ಟರ್ ಕೂಡ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಶಿವಣ್ಣ ಅವರ ಒಂದು ಗೆಟಪ್ ಆಗಿರ್ಬೋದು, ಒಂದು ಲುಕ್ ಆಗಿರ್ಬೋದು, ತುಂಬ ಒಂದು ಡಿಫ್ರೆಂಟ್ ಒಂದು ರೀತಿಯಲ್ಲಿ ಇದೆ. ಈ ಒಂದು ಸಾಂಗು ನವೆಂಬರ್ 1ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ವೇಟ್ ಮಾಡಿ ನೋಡ್ಬೇಕು. ಅಂದರೆ ಇನ್ನೊಂದು 2 ದಿನ ಉಳಿತು ನವೆಂಬರ್ 1ಕ್ಕೆ. ಸಿನಿಮಾದ ಒಂದು ಸಾಂಗ್ ಯಾವ ಥರ ಇದೆ ಅನ್ನೋದು ನಾವು ನವೆಂಬರ್ 1ಕ್ಕೆ ಸಿನಿಮಾದ ಒಂದು ಸಾಂಗ್ ನೋಡಿದಾಗ ಗೊತ್ತಾಗುತ್ತೆ. ಸ್ನೇಹಿತರೆ, ಇದು ಒಂದು 45 ಸಿನಿಮಾದ ಅಪ್ಡೇಟ್ ಆದರೆ, ಇನ್ನು ದುನಿಯಾ ವಿಜಯ್ ಸರ್ ಅವರ ಒಂದು ಲ್ಯಾಂಡ್ ಸಿನಿಮಾದ ಅಪ್ಡೇಟ್ ಏನಪ್ಪ ಅಂತಂದರೆ, ಅಪ್ಡೇಟ್ ಏನು ಅನ್ನೋದು ಗೊತ್ತಿಲ್ಲ. ಬಟ್ ಆ ಸಿನಿಮಾದ ಒಂದು ಅಪ್ಡೇಟ್ನು ಕೂಡ, ಅಂದರೆ ಸಿನಿಮಾದ ಒಂದು ಅಪ್ಡೇಟ್ನ ನವೆಂಬರ್ 1ನೇ ತಾರೀಕು ಸಾಂಗ್ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ, ಅಥವಾ ಟೀಸರು ಅಥವಾ ಟ್ರೈಲರು ಅಥವಾ ಏನೋ ಅದನ್ನು ಗೊತ್ತಿಲ್ಲ. ಒಟ್ಟು ಒಂದು ಸಿನಿಮಾದ ಚಿತ್ರತಂಡ ಕಡೆಯಿಂದ ಒಂದು ಅಪ್ಡೇಟ್ನ ಕೊಡ್ತಾ ಇದ್ದಾರೆ. ವೇಟ್ ಮಾಡಿ ನೋಡ್ಬೇಕು ನವೆಂಬರ್ 1ನೇ ತಾರೀಕು. ಸ್ನೇಹಿತರೆ, ಇದು ಲ್ಯಾಂಡ್ ಸಿನಿಮಾದಲ್ಲಿ ಅಂದರೆ ಆ್ಯಕ್ಟ್ ಮಾಡೋರೆಲ್ಲ ಆ್ಯಕ್ಟರ್ದು ಕೆಲವೊಂದು ಪೋಸ್ಟ್ರು ಕೂಡ ಬಿಟ್ಟಿದ್ದಾರೆ. ಸಿನಿಮಾದ ಒಂದು ಅಂದರೆ ಯಾರ್ಯಾರೆಲ್ಲ ಒಂದು ಹೊಸಬ್ರದ ಒಂದು ಅವರನ್ನು ಇದು ಒಂದು ಪಾತ್ರನೂ ಕೂಡ ಇಲ್ಲಿ ಪರಿಚಯ ಮಾಡಿದ್ದಾರೆ. ಅದು ಕೂಡ ಒಂದು ಪೋಸ್ಟರ್ನ ಒಂದು ಬಿಟ್ಟಿದ್ರು. ಇದಾದ ಮೇಲೆ ಇದು ಒಂದು ಅಪ್ಡೇಟ್ ಏನಪ್ಪ ಅನ್ನೋದು ವೇಟ್ ಮಾಡಿ ನೋಡಬೇಕು. ಸ್ನೇಹಿತರೆ, ಇವೆರಡು ನಮ್ಮ ಒಂದು ಕನ್ನಡ ಸಿನಿಮಾಗಳು ಡಿಸೆಂಬರ್ ತಿಂಗಳಲ್ಲಿ ರಿಲೀಸ್ ಆಗುವ ಒಂದು ಚಾನ್ಸ್ ಕೂಡ ಇದೆ. ನನಗೆ ಇದ್ರದ್ದು 45 ಸಿನಿಮಾದ ರಿಲೀಸ್ ಡೇಟ್ ಕನ್ಫರ್ಮ್ ಗೊತ್ತಿದೆ. ಡಿಸೆಂಬರ್ 25ಕ್ಕೆ ಏನೋ ಇದು ಕೊಟ್ಟಿದ್ದಾರೆ. ಬಟ್ ಲ್ಯಾಂಡ್ ಸಿನಿಮಾದ ಒಂದು ರಿಲೀಸ್ ಡೇಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ. ಬಟ್ ಡಿಸೆಂಬರ್ ತಿಂಗಳಲ್ಲಿ ರಿಲೀಸ್ ಆಗ್ಬೋದು, ಅಥವಾ ಡಿಸೆಂಬರ್ ತಿಂಗಳಲ್ಲಿ ಟ್ರೈಲರು ಅಥವಾ ಟೀಸರು ಮತ್ತು ನೆಕ್ಸ್ಟ್ ಅಪ್ಡೇಟ್ ಅಂದರೆ ರಿಲೀಸ್ ದ ಡೇಟು ಕೂಡ ಕನ್ಫರ್ಮ್ ಮಾಡ್ಬೋದು. ಸ್ನೇಹಿತರೆ, ವೇಟ್ ಮಾಡಿ ನೋಡ್ಬೇಕಷ್ಟೇ. ಬಟ್ ಡೆವಿಲ್ ಸಿನಿಮಾ ಮತ್ತು ಮಾರ್ಕ್ ಸಿನಿಮಾ ಮತ್ತು 45 ಅನ್ನೋ ಸಿನಿಮಾ, ಈ 3 ಸಿನಿಮಾನು ಕೂಡ ಡಿಸೆಂಬರ್ ತಿಂಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಅದರಲ್ಲಿ ಇವಾಗ 45 ಅನ್ನೋ ಸಿನಿಮಾದ ಒಂದು ಸಾಂಗ್ನ ನವೆಂಬರ್ 1ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದಾರೆ. ಅದಲ್ಲದೆ ಲ್ಯಾಂಡ್ ಸಿನಿಮಾದ ಒಂದು ಅಪ್ಡೇಟ್ ಕೂಡ ನವೆಂಬರ್ 1ಕ್ಕೆ ಬರ್ತಾ ಇದೆ. ಸ್ನೇಹಿತರೆ, ನಮ್ಮ ಒಂದು ಕನ್ನಡ ರಾಜ್ಯೋತ್ಸವದ ದಿನ ನಮ್ಮ 2 ಕನ್ನಡ ಸಿನಿಮಾದ, ಅಂದರೆ ಒಂದು ದೊಡ್ಡ ಸ್ಟಾರ್ ಸಿನಿಮಾ ಅಂತಲೇ ಹೇಳ್ಬೋದು, ಇವೆರಡು ಸಿನಿಮಾನು ಕೂಡ. ಒಂದರಲ್ಲಿ ರಾಜ್ ಬಿ ಶೆಟ್ಟಿ ಅವರು ಮತ್ತು ಉಪೇಂದ್ರ ಅವರು ಮತ್ತು ಶಿವಣ್ಣ ಅವರ ಒಂದು ಕಾಂಬಿನೇಷನಲ್ಲಿ 45 ಅನ್ನೋ ಸಿನಿಮಾ, ಇನ್ನೊಂದು ಲ್ಯಾಂಡ್ ಅನ್ನೋ ಸಿನಿಮಾ. ಇವೆರಡು ಸಿನಿಮಾದ ಒಂದು ಅಪ್ಡೇಟು ನವೆಂಬರ್ 1ಕ್ಕೆ ಬರ್ತಾ ಇದೆ. ಸ್ನೇಹಿತರೆ, ನೀವೆಲ್ಲ ಯಾವ ಸಿನಿಮಾಕ್ಕೆ ವೇಟ್ ಮಾಡ್ತಾ ಇದ್ದೀರಾ, ಹಾಗೂ ಇವೆರಡು ಸಿನಿಮಾದ ಒಂದು ಅಪ್ಡೇಟ್ ಬಗ್ಗೆ ನಿಮಗೇನು ಅನ್ನೋದು ಕೂಡ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನೀವೆಲ್ಲ ಯಾವ ಸಿನಿಮಾಕ್ಕೆ ವೇಟ್ ಮಾಡ್ತಾ ಇದ್ದೀರಾ ಅನ್ನೋದು ಕೂಡ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವೆರಡು ಅಪ್ಡೇಟ್ ಬಂದ ಮೇಲೆ, ಅಂದರೆ ಇವಾಗ ನಾನು ಅಷ್ಟೇ ಅಪ್ಡೇಟ್ ಅಂದರೆ ಒಂದು ಪೋಸ್ಟರ್ ನೋಡಿದೆ, ಒಂದು ಸಾಂಗ್ ರಿಲೀಸ್ ಆಗ್ತಾ ಇದೆ ಅನ್ನೋದು. ನೆಕ್ಸ್ಟ್ ಒಂದು ಸಾಂಗ್ ರಿಲೀಸ್ ಆದಮೇಲೆ ಅಥವಾ ಲ್ಯಾಂಡ್ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ಒಂದು ವಿಡಿಯೋ ಮುಖಾಂತರ ನಿಮ್ಗೆ ಅದ್ರ ಬಗ್ಗೆ ರಿವ್ಯೂ ಆಗಿರ್ಬೋದು ಅಥವಾ ಒಂದು ಅಪ್ಡೇಟ್ ಕೂಡ ಕೊಡ್ತೀನಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಧನ್ಯವಾದ ಹೇಳ್ತಾ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.